ಇವತ್ತು ದೀಪಾರಾಧನೆ ಐತಿ, ಹೋಗೋಣ ಅಲ್ಲಿ. 10 ನಿಮಿಷ ಅಷ್ಟೇ ಸಂಕಲ್ಪ ಮಾಡ್ತೀವಿ, ಒಳಗಡೆ ಬರಬೇಕು. ಹಾಯ್, ಹಲೋ, ನಮಸ್ಕಾರ ಎಲ್ಲರಿಗೂ. ನಾ ಇವತ್ತು ಲಾಗ್ ಮಾಡೋ ಉದ್ದೇಶ ಏನಂದ್ರೆ ರಾಘವೇಂದ್ರ ರಾಜನ್ ಮಠಕ್ಕೆ ಹೊಂಟೇವಿ. ದೀಪಾರಾಧನೆಗೆ 28ನೇ ತಾರೀಕು ದುಡ್ಡು ಕೊಟ್ಟಿದ್ವಿ. ಅದು ದೀಪಾರಾಧನೆ ಇವತ್ತು ಗುರುವಾರ ಇದ್ದ ಸಲುವಾಗಿ ಇವತ್ತು ದೀಪಾರಾಧನೆ ಐತಿ. ಹೋಗೋಣ ಅಲ್ಲಿ ರಾಘವೇಂದ್ರ ರಾಜನ್ ಮಠಕ್ಕೆ ಹೋಗಿ ಆಚಾರ ದರ್ಶನ ತೊಗೊಳ್ಳೋನು. ಮತ್ತು ದೀಪಾರಾಧನೆ ಹೆಂಗಿರ್ತೈತೆ ನಾನು ಫಸ್ಟ್ ಟೈಮ್ ನೋಡತ್ತೀನಿ. ದೀಪಾರಾಧನೆ ಹೆಂಗಿರ್ತೈತೆ ಅಂತ ನೋಡಿ ಆಚಾರ ಆಶೀರ್ವಾದ ತೊಗೊಂಡು ವಾಪಸ್ ಬರೋಣ. ಸೊ ಇವರು ಬರತ್ತ ದೀಪಾರಾಧನೆಗೆ. ಹೇಳ್ರಿ. ಹೇಳ. ಸೊ ಮಂತ್ರಾಲಯಕ್ಕೆ ಹೋಗಿ ಬಂದ್ಮೇಲೆ ನಾವು ಆಮೇಲೆ ರಾಘವೇಂದ್ರ ರಾಜನ್ ಮಠಕ್ಕೆ ಹೋಗೋಕ್ಕಾಗಿರಲಿಲ್ಲ. ಸೊ ಇದೊಂದು ಒಳ್ಳೆ ಅವಕಾಶ ನಮಗೆ, ದೀಪಾರಾಧನೆ ಮುಗಿಸ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು. ಸೊ ನಿನಗೆ ಏನಾದ್ರ ದೀಪಾರಾಧನೆ ಬಗ್ಗೆ ಏನಾರ ಐಡಿಯಾ ಐತಿ ಹೆಂಗಿರ್ತೈತಿ ಏನಂತ? ಫಸ್ಟ್ ಟೈಮ್ ನಾನು ಇವತ್ತು ನೋಡೋದು ಅದನ್ನ. ಓಕೆ, ನೋಡೋಣ. ಚಲೋ ಇರ್ತೈತೆ ಅಂತ ಆಬ್ವಿಯಸ್ಲಿ ಅನಿಸ್ತೈತೆ ನನಗೆ. ನೋಡೋಣ, ಮುಗಿದ್ಮೇಲೆ ಹೇಳೋಣಂತೆ. ಹೋಗೋಣ, ಅಲ್ಲಿ ಹೋಗಿ ಸಿಗೋಣಂದಿ. ಎಸ್. ಸ್ಟಾರ್ಟ್ ಆಗಿರ್ಬೋದು, ಮೋಸ್ಟ್ಲಿ ಸ್ಟಾರ್ಟ್ ಆಗೈತಿ. ನಾವು ಸ್ವಲ್ಪ ಲೇಟ್ ಮಾಡಿ ಬಂದೇವಿ. ನೋಡೋಣ ನಡ್ರಿ ಏನೈತಿ. ಸ್ಟಾರ್ಟ್ ಆಗೈತೆ ಅನ್ಸುತ್ತೆ. ಸೊ ಚಪ್ಪಲ್ ಅಂತೂ ಕಳಿಯಾತೀವಿ, ವಾಪಸ್ ಇರ್ತಾವಲ್ಲ ಗ್ಯಾರಂಟಿ ಇಲ್ಲ ನಂಗೆ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ. ಹಾಲಲ್ಲಿ ಕೆನೆಯಾಗಿ, ನೀರಲ್ಲಿ ಮೀನಾಗಿ ಹಾಯಾಗಿರುವುದೇ ರಾಘವೇಂದ್ರ. ದೀಪಾರಾಧನೆಗೆ ಯಾರ್ಯಾರ ಹೆಸರು ಬರ್ಸಿದ್ದೀರೋ ಇನ್ನು 10 ನಿಮಿಷ ಅಷ್ಟೇ ಸಂಕಲ್ಪ ಮಾಡ್ತೀವಿ, ಒಳಗಡೆ ಬರಬೇಕು ಇಲ್ಲಿ. ಯಾಕಂದ್ರೆ ಇಲ್ಲಿ ಮಂಗಳಾರತಿ ಶುರುವಾಗುತ್ತೆ, ಆಮೇಲೆ ಊಟ ಮುಗಿಸ್ಕೊಂಡು ಹೋಗ್ಬೇಕು. ಅದಕ್ಕೋಸ್ಕರ ದೀಪಾರಾಧನೆ ಯಾರ್ಯಾರು ಬರ್ಸಿದ್ದೀರೋ ದಯವಿಟ್ಟು ಒಳಗಡೆ ಬನ್ನಿ. ಮೂಕೋಪಿಯ ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಆಪಾದಮೌಲಿ ಪರ್ಯಂತಂ ಗುರುನಾಮಾಕೃತಿಂ ಸ್ಮರೆ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾ. ಶ್ರೀಮದ್ ರಾಘವೇಂದ್ರ ತೀರ್ಥ ಗುರುವಂತರ್ಗತ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಸೀತಾಪದೇ ಶ್ರೀಮದ್ ಶೂಲರಾಮಚಂದ್ರ ಪ್ರಿಯತೋಸ್ತು ಗುರುರಾಘವೇಂದ್ರ ಅನುಗ್ರಹ ಸಾಯಾನ್ನೇ ದೀಪಾರಾಧನ ಮಹಂಕರಿಷೆ. ಎಲ್ಲರೂ ಪ್ರಾರ್ಥನೆ ಮಾಡ್ಕೊಂಬಿಡಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಗುರುರಾಘವೇಂದ್ರ ಅಂತರ್ಗತ ಲಕ್ಷ್ಮೀ ನಾರಸಿಂಹ ಅನುಗ್ರಹ ಪ್ರಸಾದ ಸಿದ್ಧಿರಸ್ತು. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ.
ಸುಖವನ್ನೇ ನೀಡೆಂದು ಎಂದು ಕೇಳನು ನಾನು ರಾಘವೇಂದ್ರ. ಆ ಮಾಡಿದ ಪಾಪ ಯಾರ ತಾತನ ಗಂಟು, ಮಾಡಿದ ಪಾಪ ಯಾರ ತಾತನ ಗಂಟು, ನೀನೇ ಹೇಳು ರಾಘವೇಂದ್ರ. ನಮಸ್ಕಾರ ಮತ್ತೊಮ್ಮೆ ಎಲ್ಲರಿಗೂ. ನಾವು ಗುಡಿಗೆ ಹೋಗಿ ಬಂದು ನಿಮ್ಗೆ ಹೇಳ್ದಂಗೆ ದೀಪಾರಾಧನೆ ಆಯ್ತು, ಬೆಸ್ಟ್ ಆಯಿತು. ಒಂದು ಪಾಸಿಟಿವ್ ವೈಬ್ ಮಾತ್ರ ಸಿಕ್ತು. ಸೊ ಹೆಚ್ಚು ಕಮ್ಮಿ ಒಂದು ಅರ್ಧ ತಾಸು ಗುಡಿ ಒಳಗಿದ್ದು, ಭಾಳ ದಿವಸ ಆದಮೇಲೆ ಅಷ್ಟೊತ್ತನ ಗುಡಿಯಾಗಿದ್ದಿದ್ದು. ಎಲ್ಲ ರಾಘವೇಂದ್ರ ಅಜ್ಜನ್ಗೂ ಭಕ್ತರಿಗೆ ರಾಘವೇಂದ್ರ ಅಜ್ಜನ ಆಶೀರ್ವಾದ ಇರಲಿ ಅಂತ ಬೇಡ್ಕೋತೀನಿ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಯಾರ್ಯಾರು ರಾಘವೇಂದ್ರ ಅಜ್ಜಾಗ ನೋಡ್ಕೋತೀರಿ, ಮಂತ್ರಾಲಯಕ್ಕೆ ಹೋಗಿದ್ದೀರಿ. ಸೊ ಅದ ವೈಬ್ ನಮ್ಗೆ ಆ ಗುಡಿಯಾಗ ಸಿಕ್ಕೈತಿ. ಮಂತ್ರಾಲಯ ಗುಡಿ ಒಳಗೆ ಏನು ವೈಬ್ ಇರ್ತೈತಿ ಅದ ವೈಬ್, ಪಾಸಿಟಿವ್ ವೈಬ್ ನಮ್ಗೆ ಸಿಕ್ತಲ್ಲೇ. ಇಷ್ಟು ಹೇಳ್ತಾ ನಂದು ಈ ಲಾಗ್ ಮುಗಿಸ್ತೀನಿ. ನೆಕ್ಸ್ಟ್ ಲಾಗ್ ಒಳಗೆ ಸಿಗೋನು. खत्म, बाय बाय.